ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಜಗತ್ನಲ್ಲಿ ಕಣ್ಣಿಗೆ ಕಾಣದ ಹಂತಕ ವೈರಸ್ ಬ್ಯಾಕ್ಟೀರಿಯಾಗಳಿಗೆ ಚೀನಾ ತವರಾದರೆ ಭಾರತದಲ್ಲಿ ಇವೆಲ್ಲ ಮೊದಲು ಕಾಣಿಸಿಕೊಳ್ಳುವುದು ನೆರೆಯ ರಾಜ್ಯ ಕೇರಳದಲ್ಲಿ. ದೇವರ ನಾಡು ಎಂದು ಕರೆಸಿಕೊಳ್ಳುವ ಅದೇ ಕೇರಳದಲ್ಲಿ ಈಗ ಭಯಾನಕ ಜೀವಿಯೊಂದು ಮರಣ ಮೃದಂಗ ಬಾರಿಸೋದಕ್ಕೆ ಶುರು ಮಾಡಿದೆ. ಜನರ ಮೆದುಳನ್ನೇ ತಿಂದು ಸಾಲು ಸಾಲು ಬಲಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ. ಆತಂಕದ ವಿಚಾರ ಅಂದ್ರೆ ಈ ಜೀವಿ ಉಂಟು ಮಾಡುವ ಸೋಂಕಿನ ಸರ್ವೈವಲ್ ರೇಟ್, ಅಂದ್ರೆ ಸೋಂಕು ಗೆದ್ದು ಜೀವಂತವಾಗಿ ಉಳಿಯುವವರ ಪ್ರಮಾಣ ಜಾಗತಿಕವಾಗಿ ಕೇವಲ 5%. 100ರಲ್ಲಿ 5 ಮಾತ್ರ ಬದುಕುಳಿದಿರೋದು. ಕೇರಳದಲ್ಲಿ ಈಗಾಗಲೇ ಸೋಂಕು ತಗುಲಿದ 4ರಲ್ಲಿ 1 ಬಲಿಯಾಗ್ತಿದ್ದಾರೆ. ಆ ಮಟ್ಟಕ್ಕೆ ಈ ಜೀವಿ ನಡುಕ ಹುಟ್ಟಿಸಿದೆ. ಹಾಗಿದ್ರೆ ಯಾವುದೀ ಜೀವಿ? ಇದು ಮನುಷ್ಯರ ದೇಹ ಸೇರ್ತಿರೋದಾದ್ರೂ ಹೇಗೆ? ಎಲ್ಲ ಬಿಟ್ಟು ಜನರ ಮೆದುಳನ್ನೇ ಟಾರ್ಗೆಟ್ ಮಾಡ್ತಿರೋದ್ಯಾಕೆ? ಇದು ಮೆದುಳಿನ ಮೇಲೆ ದಾಳಿ ಮಾಡೋದಾದ್ರೂ ಹೇಗೆ? ಎಲ್ಲವನ್ನ ಹೇಳ್ತೀವಿ ನೋಡಿ. ಸ್ನೇಹಿತರೆ, ನಾವು ಮಾತನಾಡ್ತಾ ಇರೋದು ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ. ಮೆದುಳು ತಿನ್ನುವ ಅಮೀಬಾ. ಕೋವಿಡ್ ಸಮಯದಲ್ಲಿ ನಡೀತಾ ಇದ್ದ PCR, RT-PCR ಟೆಸ್ಟ್ಗಳು ಮತ್ತೆ ಶುರುವಾಗುವಂತೆ ಮಾಡಿರುವ ಭಯಾನಕ ಅಮೀಬಾ. ಕೊರೋನಾ ವೈರಸ್ಗಿಂತಲೂ ಡೆಡ್ಲಿ ಆಗಿರುವ ಈ ಬ್ರೈನ್ ಈಟಿಂಗ್ ಅಮೀಬಾ ಪತ್ತೆ ಹಚ್ಚೋದಕ್ಕೆ ಕೇರಳದಲ್ಲಿ ಮತ್ತೆ ಈ PCR ಪರೀಕ್ಷೆಗಳು ಶುರುವಾಗಿದೆ. ಕೇರಳ ಸರ್ಕಾರ ಹೈ ಅಲರ್ಟ್ ನಲ್ಲಿದೆ. ಬಹಳ ವೇಗವಾಗಿ ಈ ಮೆದುಳು ತಿನ್ನುವ ಜೀವಿ ಕೇರಳದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಅದನ್ನ ಸರ್ವೆಲೆನ್ಸ್ ಮಾಡೋದಕ್ಕೆ ಕೇರಳ ಸರ್ಕಾರ ರ್ಯಾಪಿಡ್ ರೆಸ್ಪಾನ್ಸ್ ಸಿಸ್ಟಮ್ಗಳನ್ನ ಆಕ್ಟಿವೇಟ್ ಮಾಡಿಕೊಂಡಿದೆ. ಈಗಾಗಲೇ ಈ ಜೀವಿ ಕೇರಳದಲ್ಲಿ 20ಕ್ಕೂ ಹೆಚ್ಚು ಬಲಿ ತೆಗೆದುಕೊಂಡಿದೆ. ಸ್ನೇಹಿತರೆ, ಈ ಅಮೀಬಾ ಅನ್ನುವ ಜೀವಿ ಪ್ರತಿಯೊಬ್ಬರಿಗೂ ಪರಿಚಯ ಇರಬಹುದು. ಯಾಕಂದ್ರೆ ಜೀವಶಾಸ್ತ್ರ, ಬಯಾಲಜಿಯ ಅಧ್ಯಯನ ಶುರುವಾಗೋದೇ ಅಮೀಬಾದಿಂದ. ಭೂಮಿ ಮೇಲೆ ಮೊದಲು ಹುಟ್ಟಿದ ಏಕಕೋಶ ಜೀವಿ ಇದೇ ಅಮೀಬಾ. ಭೂಮಿ ಉಗಮವಾಗಿ ಕೋಟ್ಯಂತರ ವರ್ಷಗಳೇ ಕಳೆದರೂ ಇಡೀ ಜೀವ ಸಂಕುಲ 5-6 ಬಾರಿ ಸರ್ವನಾಶವಾಗಿದ್ರೂ ಈ ಅಮೀಬಾ ಮಾತ್ರ ಇನ್ನೂ ಬದುಕುಳಿದಿದೆ. ಈಗ ಕೇರಳದಲ್ಲಿ ಮರಣ ಮೃದಂಗ ಬಾರಿಸ್ತಿರೋದು ಇದೇ ಅಮೀಬಾದ ಒಂದು ಪ್ರಭೇದ. ಆಸ್ಟ್ರೇಲಿಯಾದಲ್ಲಿ ಹುಟ್ಟಿ ಅಮೆರಿಕದಲ್ಲಿ ವಿಕಸನ ಹೊಂದಿರುವ ನೆಗ್ಲಿಯಾ ಫ್ಲೋವರಿ ಅನ್ನುವ ಅಮೀಬಾ ಈಗ ಕೇರಳದಲ್ಲಿ ಮನುಷ್ಯರ ಮೆದುಳನ್ನೇ ತಿನ್ನೋದಕ್ಕೆ ಶುರು ಮಾಡಿದೆ. ಆ ಗುಣದಿಂದಲೇ ಇದಕ್ಕೆ ಬ್ರೈನ್ ಈಟಿಂಗ್ ಅಮೀಬಾ ಅನ್ನುವ ಹೆಸರು ಬಂದಿರೋದು. ಈ ಅಮೀಬಾ ಮೆದುಳು ತಿನ್ನುವ ಕಾಯಿಲೆಯನ್ನ ಪ್ರೈಮರಿ ಅಮೀಬಿಕ್ ಮೆನಿಂಗೋಎನ್ಸೆಫಲಿಟಿಸ್ ಅಥವಾ PAM ಅಂತ ಕರೆಯಲಾಗ್ತಿದೆ. ಇತ್ತೀಚಿನ ಕೆಲವು ವಾರಗಳಿಂದ ಈ ಅಮೀಬಾ ಸ್ಪ್ರೆಡ್ ಆಗಲು ಶುರುವಾಗಿದ್ದು ಇದುವರೆಗೂ 80ಕ್ಕೂ ಹೆಚ್ಚು ಜನರಲ್ಲಿ ಕಾಣಿಸಿಕೊಂಡು 21ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದೆ. ಇದೇ ಕಾರಣಕ್ಕೆ ಈ ಸೋಂಕು ದೃಢಪಟ್ಟವರಿಗೆ ಬಹಳ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಆದರೆ ಅಸಲಿಗೆ ಈ ಅಮೀಬಾ ಮನುಷ್ಯರ ದೇಹ ಸೇರೋದಾದ್ರೂ ಹೇಗೆ? ನಿಮ್ಗೆ ಗೊತ್ತಿರಲಿ, ಇಡೀ ಭಾರತದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಬಿಟ್ರೆ ಅತಿ ಹೆಚ್ಚು ತೇವಾಂಶ ಭರಿತ ರಾಜ್ಯ ಅಂದ್ರೆ ಕೇರಳ. ಹೆಜ್ಜೆ ಹೆಜ್ಜೆಗೂ ಕೆರೆ, ಕಟ್ಟೆ, ಕಾಲುವೆ, ಬಾವಿ, ನದಿ, ಜಲಾಶಯ, ಸಮುದ್ರ, ಎಲ್ಲೆಲ್ಲೂ ನೀರೇ ನೀರು. ಜೊತೆಗೆ ಕೇರಳದಲ್ಲಿ ಅಷ್ಟೇ ತಾಪಮಾನ ಕೂಡ ಇದೆ. ಈ ನೀರಿನ ಮೂಲಗಳು ಹಾಗೂ ವಾತಾವರಣ ಈ ರಾಕ್ಷಸ ಮೆದುಳು ತಿನ್ನುವ ಅಮೀಬಾ ರಾಜ್ಯಭಾರಕ್ಕೆ ಹೇಳಿ ಮಾಡಿಸಿದಂತಿದೆ. ನಿಮ್ಮಲ್ಲಿ ಕೆಲವರಿಗೆ ಹೊಸ ನೀರು ಕುಡಿದ್ರೆ ಶೀತ ಆಗಬಹುದು. ಯಾಕಂದ್ರೆ ಶೀತ ಉಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಬಾಯಿಯ ಮೂಲಕ ಹೋಗಿ ಗಂಟಲಲ್ಲಿ ಕುಳಿತು ಸೋಂಕು ಉಂಟು ಮಾಡುತ್ತದೆ. ಆದ್ರೆ ಆ ಬ್ರೈನ್ ಈಟಿಂಗ್ ಅಮೀಬಾ ಇರುವ ನೀರನ್ನ ನೀವು ಕುಡಿದ್ರೂ ಏನೇನೂ ಆಗೋದಿಲ್ಲ. ಆದ್ರೆ ಸಮಸ್ಯೆ ಉಂಟಾಗೋದು ಈ ಅಮೀಬಾ ನಿಮ್ಮ ಮೂಗಿನ ಜೊತೆಗೆ ಸಂಪರ್ಕಕ್ಕೆ ಬಂದಾಗ. ಒಬ್ಬ ವ್ಯಕ್ತಿ ಮೂಗನ್ನ ಕ್ಲೀನ್ ಮಾಡಿಕೊಳ್ತಿರುವಾಗ್ಲೋ, ಈಜುವಾಗ್ಲೋ, ಡೈವಿಂಗ್ ಮಾಡುವಾಗ್ಲೋ, ಸ್ನಾನ ಮಾಡುವಾಗ್ಲೋ ಈ ಅಮೀಬಾ ಮೂಗಿಗೆ ಸೇರ್ಕೊಳ್ಳುತ್ತೆ. ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಮೂಗಿನಿಂದ ನೇರವಾಗಿ ಮೆದುಳಿಗೆ ಸಂಪರ್ಕ ಇದೆ. ಯಾಕಂದ್ರೆ ಮೂಗಿನಲ್ಲಿ ಆಲ್ಫ್ಯಾಕ್ಟರಿ ನರ್ವ್ಸ್ ಎನ್ನುವ ನರಗಳಿದೆ. ಇವು ವಾಸನೆಯನ್ನ ಮೂಗಿನಿಂದ ಮೆದುಳಿಗೆ ತಲುಪಿಸುವ ನರಗಳು. ಆದರೆ ಈ ಮೆದುಳು ತಿನ್ನುವ ಅಮೀಬಾಗಳಿಗೂ ಈ ನರಗಳೇ ದಾರಿ. ಆಲ್ಫ್ಯಾಕ್ಟರಿ ನರಗಳ ಮೂಲಕ ಅಮೀಬಾ ಮೆದುಳಿಗೆ ಹೋಗ್ಬಿಡುತ್ತೆ. ಹೋದ ಕೂಡಲೇ ಮೆದುಳಿನ ಟಿಶ್ಯೂ ಅಥವಾ ಅಂಗಾಂಶಗಳನ್ನ ಚೂರೇ ತಿನ್ನೋದಕ್ಕೆ ಶುರು ಮಾಡುತ್ತೆ. ಪರಿಣಾಮ ಮೊದಲಿಗೆ ಮೆದುಳಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಶುರುವಾಗಿ ವಿಪರೀತ ತಲೆನೋವು ಶುರುವಾಗುತ್ತೆ. ಆತಂಕದ ವಿಚಾರ ಅಂದ್ರೆ ಮನುಷ್ಯನ ನರ್ವಸ್ ಸಿಸ್ಟಮ್, ನರಮಂಡಲ ಶುರುವಾಗೋದೇ ಮೆದುಳಿನಿಂದ. ಈ ಅಮೀಬಾದಿಂದ ಆ ನರಮಂಡಲವೇ ಕುಸಿಯೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಅಮೀಬಾ ಮೆದುಳು ತಲುಪಿದ ಮೇಲೆ ಬಹಳ ವೇಗವಾಗಿ ಮಲ್ಟಿಪ್ಲೈ ಆಗೋದಕ್ಕೆ ಶುರುವಾಗುತ್ತೆ. ಏಕಕೋಶ ಜೀವಿ ಆಗಿರೋದ್ರಿಂದ ಅದರ ಸಂತಾನೋತ್ಪತ್ತಿ ಸುಲಭ. ಒಂದು ಅಮೀಬಾ ತುಂಡಾಗಿ 2 ಆಗುತ್ತೆ.
2 ತುಂಡಾಗಿ 4 ಆಗುತ್ತೆ, 4 ತುಂಡಾಗಿ 8 ಆಗುತ್ತೆ. ಪ್ರತಿ ಹೊಸ ತುಂಡು ಹೊಸ ಅಮೀಬವಾಗಿ ಮೆದುಳನ್ನ ನಾಶ ಮಾಡಲು ಶುರು ಮಾಡುತ್ತೆ. ಹಾಗಾಗಿ ಸೋಂಕು ವೈಪರೀತ್ಯಕ್ಕೆ ತಲುಪೋದಕ್ಕೆ ಕೆಲವೇ ದಿನಗಳು ಸಾಕು. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸೋಂಕು ತಗುಲಿದ ದಿನದಿಂದಲೇ ರೋಗ ಲಕ್ಷಣ ಶುರುವಾಗುತ್ತೆ. ಹಾಗಾದರೆ ರೋಗ ಲಕ್ಷಣಗಳೇನು? ಆಗ್ಲೇ ಹೇಳಿದ ಹಾಗೆ ತಲೆನೋವು, ಜ್ವರ, ವಾಂತಿ, ತಲೆ ಸುತ್ತುವುದು ಶುರುವಾಗುತ್ತೆ. ಕೇರಳದಲ್ಲಿ ಮೊದಲು ಇದನ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಂತ ತಪ್ಪಾಗಿ ಭಾವಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ರು. ಆದರೆ ಲಕ್ಷಣಗಳು ಅಲ್ಲಿಗೆ ಮುಗಿಲಿಲ್ಲ. ಕೆಲವೇ ದಿನಗಳಲ್ಲಿ ಮೆದುಳಲ್ಲಿ ರಕ್ತಸ್ರಾವ ಶುರುವಾಗುತ್ತೆ. ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ. ಹಾಗಾಗಿ ವ್ಯಕ್ತಿಗೆ ಭ್ರಮೆ, ಕನ್ಫ್ಯೂಷನ್ ಕೂಡ ಶುರುವಾಗುತ್ತೆ. ಪ್ರಜ್ಞೆ ತಪ್ಪುತ್ತೆ. ಕೊನೆಯದಾಗಿ ವ್ಯಕ್ತಿ ಕೋಮಾ ಹಂತಕ್ಕೆ ತಲುಪುವ ಸಂದರ್ಭ ಬರುತ್ತೆ. ಇನ್ನೂ ದುರಂತ ಏನಂದ್ರೆ ಕೆಲವು ವ್ಯಕ್ತಿಗಳಲ್ಲಿ ರೋಗ ಲಕ್ಷಣ ಶುರುವಾಗೋದಕ್ಕೆ 7-8 ದಿನಗಳೇ ಬೇಕಾಗುತ್ತೆ. ಅಲ್ಲಿವರೆಗೆ ಅಮೀಬಾ ಸಾಕಷ್ಟು ಮಲ್ಟಿಪ್ಲೈ ಕೂಡ ಆಗ್ಬಿಟ್ಟಿರುತ್ತೆ. ಜಾಗತಿಕವಾಗಿ ಈ ಸೋಂಕು ಬಂದವರ ಸರ್ವೈವಲ್ ರೇಟ್ 5%ಗಿಂತ ಕಡಿಮೆ. ಅಂದ್ರೆ 100 ಜನರಿಗೆ ಸೋಂಕು ತಗುಲಿದ್ರೆ 5 ಮಾತ್ರ ಬದುಕುಳಿಯೋದು. ಇದೇ ಕಾರಣಕ್ಕೆ ಈ ಬ್ರೈನ್ ಈಟಿಂಗ್ ಅಮೀಬಾ ಕೇರಳದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಸೋಂಕು ತಗುಲಿರುವ 80 ಜನರ ಮೇಲೆ ತೀವ್ರ ನಿಗಾ ವಹಿಸಿ ಗುಣಪಡಿಸಲು ಪ್ರಯತ್ನ ಪಡಲಾಗ್ತಾ ಇದೆ. ಒಂದ್ ವೇಳೆ ಈ ಸೋಂಕು ತಗುಲಿ ಬದುಕುಳಿದ್ರೂ ಕೂಡ ಲಾಂಗ್ ಟರ್ಮ್ ನಲ್ಲಿ ಮೆಮೊರಿ ಲಾಸ್ ಅಂದ್ರೆ ಮರೆವು, ದುರ್ಬಲ ನೆನಪಿನ ಶಕ್ತಿಯಂತಹ ಸಮಸ್ಯೆಗಳು ಕಂಡು ಬರಲಿವೆ. ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಏನು? ಬ್ರೈನ್ ಈಟಿಂಗ್ ಅಮೀಬಾ ವಿರುದ್ಧ ಟ್ರೀಟ್ಮೆಂಟ್ ಕೊಡೋದು ಬಹಳ ಕಷ್ಟ. ಯಾಕಂದ್ರೆ ಇದು ಬಹಳ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಆದರೆ ಸದ್ಯಕ್ಕೆ ಹಲವು ರೀತಿಯ ಆಂಟಿ ಮೈಕ್ರೋಬಿಯಲ್ ಮೆಡಿಸಿನ್ಗಳ ಕಾಂಬಿನೇಷನ್ ಅನ್ನ ಇದರ ವಿರುದ್ಧ ಬಳಸಲಾಗ್ತಾ ಇದೆ. ಕೆಲವೊಮ್ಮೆ ಸೋಂಕಿತ ವ್ಯಕ್ತಿಯ ದೇಹದ ತಾಪಮಾನವನ್ನ ಕಡಿಮೆ ಮಾಡಲು ಪ್ರಯತ್ನ ಮಾಡಲಾಗುತ್ತೆ. ಯಾಕಂದ್ರೆ ದೇಹ ತಂಪಾಗಿದ್ದಾಗ ಅಮೀಬಾ ಹೆಚ್ಚು ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಆಗ ಅದನ್ನ ಮೆಡಿಸಿನ್ ಮೂಲಕ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಆಗ್ಲೇ ಹೇಳಿದ ಹಾಗೆ ಈ ಅಮೀಬಾ ದೇಹ ಸೇರಿದ್ಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಕೋವಿಡ್ ರೀತಿಯ PCR ಪರೀಕ್ಷೆ ಮಾಡಲಾಗ್ತಾ ಇದೆ. ಜೊತೆಗೆ ಮೆದುಳಿನಲ್ಲಿ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಥವಾ CSF ಎನ್ನುವ ದ್ರವ ಇರುತ್ತೆ. ಆ CSF ಪರೀಕ್ಷೆ ಮಾಡುವ ಮೂಲಕ ಇದನ್ನ ಪತ್ತೆ ಹಚ್ಚಲಾಗುತ್ತೆ. ಈ ಬ್ರೈನ್ ಈಟಿಂಗ್ ಅಮೀಬಾ ವಿರುದ್ಧ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದಿದ್ರೆ ಸೀರಿಯಸ್ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ಕೇರಳಗೆ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ. ವಯನಾಡ್ ಸೇರಿದಂತೆ ಸಾಕಷ್ಟು ಸ್ಥಳಗಳಿಗೆ ಟ್ರಿಪ್ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂತವರು ಕೇರ್ಫುಲ್ ಆಗಿ ಇರಬೇಕು. ಅದರಲ್ಲೂ ನಿಂತ ನೀರಿಗೆ ಇಳಿಯದಿರೋದೇ ಒಳ್ಳೆಯದು. ಕೇರಳಕ್ಕೋಗಿ ರೆಸಾರ್ಟ್ ನಲ್ಲಿದ್ರು ಅಲ್ಲಿನ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದನ್ನ ಅವಾಯ್ಡ್ ಮಾಡಿ. ಮುಖ ತೊಳೆಯೋದಕ್ಕೆ, ಸ್ನಾನಕ್ಕೆ ಬಿಸಿ ನೀರನ್ನ ಬಳಸಿದ್ರೆ ಸೋಂಕು ತಗುಲೋದನ್ನ ಅವಾಯ್ಡ್ ಮಾಡಬಹುದು. ಇದಿಷ್ಟು ಬ್ರೈನ್ ಈಟಿಂಗ್ ಅಮೀಬಾ ಬಗೆಗಿನ ಒಂದಷ್ಟು ಮಾಹಿತಿಗಳು. ಈ ರೋಗ ಸದ್ಯಕ್ಕೆ ಕೇರಳದಲ್ಲಿದೆ. ಅದನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ಈಗಲೇ ಆಗಬೇಕಾಗಿದೆ. ಸರ್ಕಾರಗಳು ತುಂಬಾನೇ ಸೀರಿಯಸ್ ಆಗಿ ಇದನ್ನ ತೆಗೆದುಕೊಂಡ್ರೆ ಮಾತ್ರ ಮುಂದಿನ ಹಂತದಲ್ಲಿ ಅಪಾಯವನ್ನ ತಡೆಗಟ್ಟಬಹುದು. ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.